ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಕಾಂಗ್ರೆಸ್ನ ಮಹಿಳಾ ಎಂಎಲ್ಎಗಳಲ್ಲಿ ಹೆಚ್ಚು ಶ್ರೀಮಂತೆ ಯಾರು, ಹೆಚ್ಚು ಓದಿರೋದು ಯಾರು, ಹೆಚ್ಚು ಅಂತರದಿಂದ ಗೆದ್ದಿರೋದು ಯಾರು ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಕನೀಸ್ ಫಾತಿಮಾ. ಫ್ರೆಂಡ್ಸ್, ಕಾಂಗ್ರೆಸ್ ಶಾಸಕಿಯರಲ್ಲಿ ಹೆಚ್ಚು ಶ್ರೀಮಂತೆ ಅಂದ್ರೆ ಅದು ಕನೀಸ್ ಫಾತಿಮಾ. ಇವರ ಬಳಿ 18 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಕಲಬುರಗಿ ಉತ್ತರ ಕ್ಷೇತ್ರದ ಶಾಸಕಿಯಾಗಿರೋ ಇವರು ಎಲೆಕ್ಷನ್ ನಲ್ಲಿ 2712 ವೋಟ್ಗಳಿಂದ ಗೆದ್ದಿದ್ದಾರೆ. ಪಿಯುಸಿ ತನಕ ಓದಿರೋ ಇವರಿಗೆ 67 ವರ್ಷ ವಯಸ್ಸು. ಇವರದ್ದು ಮುಸ್ಲಿಂ ಸಮುದಾಯ. ಗಂಡ ದಿವಂಗತ ಖಮರುಲ್ ಇಸ್ಲಾಂ. ಲಕ್ಷ್ಮಿ ಹೆಬ್ಬಾಳ್ಕರ್. ಇವರು ಕಾಂಗ್ರೆಸ್ನ 2ನೇ ಶ್ರೀಮಂತ ಶಾಸಕಿ. ಇವರ ಕುಟುಂಬದ ಬಳಿ 13 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿಯಾಗಿರೋ ಇವರು ಎಲೆಕ್ಷನ್ ನಲ್ಲಿ ಬರೋಬ್ಬರಿ 56,016 ವೋಟ್ಗಳಿಂದ ಗೆದ್ದಿದ್ದಾರೆ. ಎಂಎ ಸ್ನಾತಕೋತ್ತರ ಪದವಿ ಪಡೆದಿರೋ ಇವರಿಗೆ 51 ವರ್ಷ ವಯಸ್ಸು. ಇವರದ್ದು ಲಿಂಗಾಯತ ಸಮುದಾಯ. ಗಂಡ ರವೀಂದ್ರ ಹೆಬ್ಬಾಳ್ಕರ್. ರೂಪಕಲಾ ಎಂ. ಇವರ ಕುಟುಂಬದ ಬಳಿ 12 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ. ಕೋಲಾರ ಜಿಲ್ಲೆ ಕೆಜಿಎಫ್ ಕ್ಷೇತ್ರದ ಶಾಸಕಿಯಾಗಿರೋ ಇವರು ಎಲೆಕ್ಷನ್ ನಲ್ಲಿ ಬರೋಬ್ಬರಿ 50,467 ವೋಟ್ಗಳಿಂದ ಗೆದ್ದಿದ್ದಾರೆ. ಎಂಎ ಸ್ನಾತಕೋತ್ತರ ಪದವಿ ಪಡೆದಿರೋ ಇವರಿಗೆ 46 ವರ್ಷ ವಯಸ್ಸು. ಇವರದ್ದು ಮಾದಿಗ ಸಮುದಾಯ ಅಂದ್ರೆ ಎಸ್ಸಿ. ಗಂಡನ ಹೆಸರು ಶಶಿಧರ್. ನಯನ ಮೋಟಮ್ಮ. ಇವರ ಕುಟುಂಬದ ಬಳಿ 10 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಕ್ಷೇತ್ರದ ಶಾಸಕಿಯಾಗಿರೋ ಇವರು ಎಲೆಕ್ಷನ್ ನಲ್ಲಿ ಗೆದ್ದಿದ್ದು ಕೇವಲ 722 ವೋಟ್ಗಳಿಂದ. ಎಲ್ಎಲ್ಎಂ ಸ್ನಾತಕೋತ್ತರ ಪದವಿ ಪಡೆದಿರೋ ಇವರಿಗೆ 46 ವರ್ಷ ವಯಸ್ಸು. ಇವರದ್ದು ಎಸ್ಸಿ ಸಮುದಾಯ. ಗಂಡನ ಹೆಸರು ಬಿಕಾಶ್ ಜೋವರ್. ಲತಾ ಮಲ್ಲಿಕಾರ್ಜುನ್. ಇವರ ಕುಟುಂಬದ ಬಳಿ 7 ಕೋಟಿ ಮೌಲ್ಯದ ಆಸ್ತಿ ಇದೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಕ್ಷೇತ್ರದ ಶಾಸಕಿಯಾಗಿರೋ ಇವರು ಎಲೆಕ್ಷನ್ ನಲ್ಲಿ 13,845 ವೋಟ್ಗಳಿಂದ ಗೆದ್ದಿದ್ದಾರೆ. ಪಿಯುಸಿ ತನಕ ಓದಿರೋ ಇವರಿಗೆ 60 ವರ್ಷ ವಯಸ್ಸು. ಇವರದ್ದು ಲಿಂಗಾಯತ ಸಮುದಾಯ. ಗಂಡನ ಹೆಸರು ಎಚ್ಎಂ ಮಲ್ಲಿಕಾರ್ಜುನ್. ಕಾಂಗ್ರೆಸ್ನ ನಂಬರ್ 1 ಶಾಸಕಿಯಾರು. ಫ್ರೆಂಡ್ಸ್, ಕಾಂಗ್ರೆಸ್ ಶಾಸಕಿಯರ ಪೈಕಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್. ಬರೋಬ್ಬರಿ 56,016 ವೋಟ್ಗಳ ಅಂತರದಿಂದ. ಕಮ್ಮಿ ಅಂತರದಲ್ಲಿ ಗೆದ್ದಿರೋದು ನಯನ ಮೋಟಮ್ಮ. ಕೇವಲ 722 ವೋಟ್ಗಳಿಂದ. ಹೆಚ್ಚು ವಯಸ್ಸಾಗಿರೋದು ಕನೀಸ್ ಫಾತಿಮಾಗೆ 67 ವರ್ಷ. ವಯಸ್ಸಲ್ಲಿ ಚಿಕ್ಕವರು ರೂಪಕಲಾ ಮತ್ತು ನಯನ ಮೋಟಮ್ಮ. ಇಬ್ಬರಿಗೂ 46 ವರ್ಷ. ಹೆಚ್ಚು ಓದಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್, ನಯನ ಮೋಟಮ್ಮ ಮತ್ತು ರೂಪಕಲಾ. ಮೂವರು ಕೂಡ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಕಮ್ಮಿ ಓದಿರೋದು ಲತಾ ಮಲ್ಲಿಕಾರ್ಜುನ್ ಮತ್ತು ಕನೀಸ್ ಫಾತಿಮಾ. ಇಬ್ರು ಪಿಯುಸಿ ವರೆಗೆ ಓದಿದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಕಾಂಗ್ರೆಸ್ನ ಮಹಿಳಾ ಎಂಎಲ್ಎಗಳಲ್ಲಿ ಹೆಚ್ಚು ಶ್ರೀಮಂತೆ ಯಾರು, ಹೆಚ್ಚು ಓದಿರೋದು ಯಾರು, ಹೆಚ್ಚು ಅಂತರದಿಂದ ಗೆದ್ದವರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾರು ಒಳ್ಳೆ ಜನನಾಯಕಿ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.